ಎಲ್ರಿಗೂ ನಮಸ್ಕಾರ. ಮಿಥುನ ರಾಶಿಯವರಿಗೆ ಈ ವಿಡಿಯೋ ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ಮ ಲೈಫ್ ಚೇಂಜ್ ಮಾಡುವಂತ ಒಂದು ಅದ್ಭುತ ವಿಷಯ ಇಲ್ಲಿದೆ. ಜುಲೈ 14ರ ಅಮಾವಾಸ್ಯೆ ದಿನ ನಿಮಗೊಂದು ಅಪರೂಪದ ಗ್ರಹಚಾರ ಕೂಡಿ ಬರ್ತಾ ಇದೆ. ವರ್ಷಗಳಿಂದ ನಿಮ್ಮನ್ನ ಕಾಡ್ತಿರೋ ಮಾನಸಿಕ ನೆಮ್ಮದಿ ಇಲ್ಲದಿರೋದು, ಕೈಗೆ ಬಂದ ಹಣ ಕೊನೆ ಕ್ಷಣದಲ್ಲಿ ಕೈ ತಪ್ಪೋದು, ಹೀಗೆ ನಿಮ್ಮ ಎಲ್ಲಾ ಕಷ್ಟಗಳಿಗೆ ಈ ಅಮಾವಾಸ್ಯೆ ದಿನ ಪೂರ್ಣ ವಿರಾಮ ಸಿಗಲಿದೆ. ನೀವು ಯಾವುದೇ ದೇಶದಲ್ಲಿದ್ರೂ, ಎಂಥದ್ದೇ ಪರಿಸ್ಥಿತಿಯಲ್ಲಿದ್ರೂ ಸರಿ, ಈ ಅಮಾವಾಸ್ಯೆ ದಿನ ನಾನು ಹೇಳೋ ಒಂದು ಸಣ್ಣ ನೈವೇದ್ಯವನ್ನು ಕಾಗೆಗೆ ಇಟ್ಟರೆ ಸಾಕು, ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಅಷ್ಟೇ ಅಲ್ಲ, ಇಷ್ಟು ದಿನ ನಿಮ್ಮ ಜೊತೆಗೆ ಇರ್ತಾ, ನಿಮ್ಮ ಬೆಳವಣಿಗೆಯನ್ನ ಸಹಿಸದೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೆ ಕಾಯ್ತಿರೋ ಆ ಆಪ್ತರ ನಿಜವಾದ ಬಣ್ಣ ಈ ಅಮಾವಾಸ್ಯೆ ಮುಗಿಯುತ್ತಿದ್ದಂತೆ ನಿಮ್ಮ ಕಣ್ಣ ಮುಂದೆ ಬಯಲಾಗುತ್ತೆ. ಆ ಹೆಸರು ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ಅದಕ್ಕೆ ಹೇಳ್ತಿರೋದು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನಾನು ಹೇಳೋ ಆ ಒಂದು ಸೀಕ್ರೆಟ್ ಮಿಸ್ ಮಾಡಿದ್ರೆ ನಿಮ್ಮ ಕೈಯಾರೆ ನಿಮ್ಮ ಅದೃಷ್ಟವನ್ನೇ ಕಳ್ಕೊಂಡ ಹಾಗೆ. ಮುಂದೆ ಹೋಗೋ ಮುಂಚೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್, ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ದುರ್ಗಾ ಮಾತಾ ಅಂತ ಬರೆಯಿರಿ. ಈಗ ವಿಷಯಕ್ಕೆ ಬರೋಣ. ಕಳೆದ 3-4 ತಿಂಗಳಿನಿಂದ ನೀವು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಲ್ವಾ? ಸಾಲದ ಚಿಂತೆ, ನಾಳೆಯ ಭಯ ನಿಮ್ಮನ್ನ ಕಾಡ್ತಿದ್ಯಾ? ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಆಫೀಸ್ನಲ್ಲಾಗಲಿ ಮನೆಯಲ್ಲಾಗಲಿ ಬೆಲೆ ಸಿಕ್ತಿಲ್ಲ ಅಂತ ಒಳಗೊಳಗೆ ನೊಂದುಕೊಳ್ತಿದ್ದೀರಾ? ಯೋಚನೆ ಮಾಡಿ. ಮನೆಯಲ್ಲಿ ದಿನಾ ಹಣದ ವಿಷಯಕ್ಕೆ ಜಗಳ ಆಗ್ತಿದ್ಯಾ? ಬರಬೇಕಾದ ಹಣ ಕೊನೆ ಕ್ಷಣದಲ್ಲಿ ಕೈ ಕೊಡೋದು, ಕಷ್ಟ ಅಂತ ನಂಬಿ ಸಹಾಯ ಮಾಡಿದವರು ಈಗ ಕೈ ಕೊಟ್ಟು ಓಡಿ ಹೋಗೋದು, ಇದೆಲ್ಲ ನಿಮ್ಮ ಲೈಫ್ನಲ್ಲಿ ನಡೀತಿದೆ ಅಲ್ವಾ? ದೇವ್ರೆ, ನಮಗೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಪೂಜೆ ರೂಮ್ನಲ್ಲಿ ಕಣ್ಣೀರಿಡ್ತಿದ್ದೀರಾ? ನೀವು ಯಾರಿಗೆ ಒಳ್ಳೇದಾಗ್ಲಿ ಅನ್ಕೊಂಡ್ರೋ ಅವರೇ ನಿಮ್ಮನ್ನ ತಪ್ಪು ತಿಳಿತಾ ಇರೋದು ನಿಮ್ಮನ್ನ ತುಂಬಾ ಕುಗ್ಗಿಸಿದೆ ತಾನೆ. ದಂಪತಿಗಳ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ, ಮಕ್ಕಳ ಭವಿಷ್ಯದ ಆತಂಕ. ನೀವೇನೂ ತಪ್ಪು ಮಾಡದಿದ್ರೂ ಯಾವುದೋ ಶಾಪ ಕೊಡ್ತಿರೋ ಹಾಗೆ ಎಲ್ಲಾ ಕೆಲಸಗಳು ಲೇಟ್ ಆಗ್ತಿದೆ. ಆದ್ರೆ ಇನ್ಮೇಲೆ ಹಾಗಾಗಲ್ಲ. ಯಾಕಂದ್ರೆ ಜುಲೈ 14ರ ಈ ಅಮಾವಾಸ್ಯೆ ನಿಮ್ಮ ಬಾಳಿನ ಕತ್ತಲನ್ನ ಓಡಿಸಿ ಹೊಸ ಬೆಳಕು ತರಲಿದೆ. ಅದು ಹೇಗೆ ಗೊತ್ತಾ? ಇಲ್ಲಿ ಜ್ಯೋತಿಷ್ಯದ ಒಂದು ದೊಡ್ಡ ರಹಸ್ಯವಿದೆ. ಜುಲೈ 14, 2026ರಂದು ಬರ್ತಿರೋದು ಮಾಮೂಲಿ ಅಮಾವಾಸ್ಯೆ ಅಲ್ಲ. ಇದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ. ಪಿತೃ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಇದು ತುಂಬಾ ವಿಶೇಷವಾದ ದಿನ. ಅದರಲ್ಲೂ ಇದು ಮಂಗಳವಾರ ಬಂದಿರೋದ್ರಿಂದ ಇದನ್ನ ಕುಜವಾರ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಇದು ಅತ್ಯಂತ ಶಕ್ತಿಶಾಲಿ ಯೋಗ. ಅಷ್ಟೇ ಅಲ್ಲ, ನಮ್ಮ ಪಂಚಾಂಗದ ಪ್ರಕಾರ ಅಂದು ಅಮಾವಾಸ್ಯೆ ಜೊತೆಗೆ ಪುನರ್ವಸು ನಕ್ಷತ್ರವೂ ಇರಲಿದೆ. ಮಿಥುನ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ಅಂದ್ರೆ ಸಾಕ್ಷಾತ್ ದೇವರ ಅನುಗ್ರಹ ಸಿಕ್ಕ ಹಾಗೆ. ಅಂದು ಬೆಳಿಗ್ಗೆವರೆಗೂ ವ್ಯಾಘ್ಯಾತ ಯೋಗ ಇದ್ದು ಆಮೇಲೆ ಹರ್ಷಣ ಯೋಗ ಶುರುವಾಗುತ್ತೆ. ಜೊತೆಗೆ ನಾಗಕರಣ ಇರೋದ್ರಿಂದ ಪಿತೃಕಾರ್ಯ ಹಾಗೂ ದಾನ ಧರ್ಮಗಳಿಗೆ ಇದು ಬೆಸ್ಟ್ ಟೈಮ್. ಇನ್ನು ಅಂದಿನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 5:42 ಸೂರ್ಯೋದಯ ಆದ್ರೆ ಸಂಜೆ 6:44 ಸೂರ್ಯಾಸ್ತ ಆಗುತ್ತೆ. ಮುಖ್ಯವಾಗಿ ರಾಹುಕಾಲ ಮಧ್ಯಾಹ್ನ 3:29 ಸಂಜೆ 5:06 ಇರುತ್ತೆ. ಈ ಟೈಮ್ನಲ್ಲಿ ಯಾವುದೇ ಹೊಸ ಕೆಲಸ ಶುರು ಮಾಡಬೇಡಿ. ಹಾಗೆ ಬೆಳಿಗ್ಗೆ 8:58 10:36 ಯಮಗಂಡ ಕಾಲ ಮತ್ತು ಮಧ್ಯಾಹ್ನ 12:13 1:51 ಗುಳಿಕಾಲ ಇರುತ್ತೆ. ಈ ಸಮಯದಲ್ಲೂ ಅಷ್ಟೇ, ಸಾಲ ಮಾಡೋದು ಅಥವಾ ಮುಖ್ಯವಾದ ಡೀಲ್ಸ್ ಕುದುರಿಸೋದನ್ನ ಪೋಸ್ಟ್ಪೋನ್ ಮಾಡೋದು ತುಂಬಾ ಒಳ್ಳೆಯದು. ಇಷ್ಟೆಲ್ಲಾ ಡೀಟೇಲ್ಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಂದಿನ ತಿಥಿ, ನಕ್ಷತ್ರ ಮತ್ತು ಯೋಗಗಳು ನಿಮ್ಮ ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳಿಗೆ ಒಂದು ಅದ್ಭುತವಾದ ಮುಹೂರ್ತ ತಂದುಕೊಡ್ತಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಭಕ್ತಿಯಿಂದ ಮಾಡೋ ಪ್ರಾರ್ಥನೆ, ದಾನ ಧರ್ಮಗಳು ಮನಸ್ಸಿಗೆ ಧೈರ್ಯ ಕೊಡುತ್ತೆ ಅಂತ. ಆದ್ರೆ ತುಂಬಾ ಜನ ಗ್ರಹಗಳ ಪ್ರಭಾವವನ್ನ ಲೈಟ್ ಆಗಿ ತಗೋತಾರೆ. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ಗ್ರಹದ ಬದಲಾವಣೆಯು ನಮ್ಮ ಲೈಫ್ ಮೇಲೆ ಎಫೆಕ್ಟ್ ಬೀರೇ ಬೀರುತ್ತೆ. ಈ ಜುಲೈ 14ರ ಅಮಾವಾಸ್ಯೆ ದಿನ ಸೂರ್ಯ ಚಂದ್ರರ ಯೋಗದಿಂದಾಗಿ ನಿಮ್ಮ ಲೈಫ್ನಲ್ಲಿ ಹೊಸ ಆರಂಭಕ್ಕೆ ದಾರಿ ಸಿಗಲಿದೆ. ಹಾಗೆ ಗುರು, ಶನಿ, ರಾಹು, ಕೇತುಗಳ ಬದಲಾವಣೆಯಿಂದ
ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಜೊತೆಗೆ ಹೊಸ ಅವಕಾಶಗಳು ಸಿಗಲಿವೆ. ನಿಂತು ಹೋಗಿದ್ದ ಕೆಲಸಗಳೆಲ್ಲ ಇನ್ಮೇಲೆ ಗರಿಗೆದರಲಿವೆ. ಆದ್ರೆ ನೆನಪಿಡಿ, ಪ್ರತಿಯೊಬ್ಬರ ಜಾತಕ ದಶೆ ಬೇರೆ ಬೇರೆ ಇರೋದ್ರಿಂದ ರಿಸಲ್ಟ್ಸ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅದಕ್ಕೆ ಪಂಡಿತರು ಹೇಳ್ತಿರೋದು, ಈ ದಿನವನ್ನ ಪೂಜೆ, ಪಿತೃತರ್ಪಣ ಮತ್ತು ಪಾಸಿಟಿವ್ ಆಲೋಚನೆಗಳೊಂದಿಗೆ ಕಳೆಯಿರಿ ಅಂತ. ಸರಿ, ವಿಡಿಯೋ ಶುರುವಲ್ಲಿ ಹೇಳಿದ್ನಲ್ಲ, ನಿಮಗೆ ಮೋಸ ಮಾಡೋ ಆ ವ್ಯಕ್ತಿಯ ಹೆಸರು ಹೇಗೆ ಬಯಲಾಗುತ್ತೆ ಗೊತ್ತಾ? ಇದನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಅಮಾವಾಸ್ಯೆ ಮುಗಿದ ಮರುದಿನದಿಂದಲೇ ನಿಮ್ಮ ಲೈಫ್ನಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೀತವೆ. ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರು ಯಾರು ಅಂತ ಪರಿಸ್ಥಿತಿಯೇ ನಿಮಗೆ ತೋರಿಸಿಕೊಡುತ್ತೆ. ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ನಿಮ್ಮ ಅವಕಾಶಗಳನ್ನ ಹಾಳು ಮಾಡಿದ್ದು ಯಾರು ಅಂತ ನಿಮ್ಮ ಕಣ್ಣೆದುರೇ ಸಾಬೀತಾಗುತ್ತೆ. ಹೇಗೆ ಅಂದ್ರೆ, ಹಳೆ ಫ್ರೆಂಡ್ ಯಾರಾದ್ರೂ ದಿಢೀರ್ ಅಂತ ಫೋನ್ ಮಾಡಿ ಮಾತಿನ ಮಧ್ಯೆ ಆ ಸೀಕ್ರೆಟ್ ಬಾಯಿ ಬಿಡಬಹುದು. ಅಥವಾ ನಿಮ್ಮ ಸ್ವಂತ ನೆಂಟರೇ ಆ ವ್ಯಕ್ತಿಯ ಅಸಲಿ ಬಣ್ಣವನ್ನ ನಿಮ್ಮ ಮುಂದೆ ಅಪ್ಪಿತಪ್ಪಿ ರಿವೀಲ್ ಮಾಡಬಹುದು. ನಿನ್ನೆಯವರೆಗೂ ನಿಮ್ಮ ಜೊತೆ ಚೆನ್ನಾಗಿದ್ದು ತನ್ನ ಕೆಲಸ ಮುಗಿದ ತಕ್ಷಣ ಮುಖ ತಿರುಗಿಸೋದು, ಫೋನ್ ಲಿಫ್ಟ್ ಮಾಡದೇ ಇರೋದು, ಹೀಗೆ ಆ ವ್ಯಕ್ತಿಯ ಬಿಹೇವಿಯರ್ ದಿಢೀರ್ ಚೇಂಜ್ ಆಗುತ್ತೆ. ಇದೆಲ್ಲ ಸುಮ್ಮನೆ ಆಗಲ್ಲ, ಗ್ರಹಗಳು ನಿಮಗೆ ಕೊಡ್ತಿರೋ ಸಿಗ್ನಲ್ ಇದು. ಈ ಅಮಾವಾಸ್ಯೆ ನಿಮ್ಮ ಶತ್ರುಗಳ ಮುಖವಾಡವನ್ನ ಕಳಚಿ ಹಾಕುತ್ತೆ. ಹಳೆ ವಾಟ್ಸ್ಆಪ್ ಮೆಸೇಜ್ಗಳಲ್ಲೋ ಅಥವಾ ಯಾವುದೋ ಹಳೆ ವಿಷಯದಲ್ಲೋ ನಿಮಗೆ ಮೋಸ ಮಾಡಿದವರ ಅಸಲಿ ಮುಖ ಸಿಕ್ಕಿ ಬೀಳುತ್ತೆ. ಕೆಲವೊಮ್ಮೆ ಕನಸಿನಲ್ಲೂ ನಿಮಗೆ ಇದರ ಮುನ್ಸೂಚನೆ ಸಿಗಬಹುದು. ಆದ್ರೆ ನೆನಪಿಡಿ, ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ತಕ್ಷಣ ಆವೇಶಕ್ಕೆ ಒಳಗಾಗಿ ಜಗಳಕ್ಕೆ ಹೋಗಬೇಡಿ. ಕೂಲಾಗಿ ಅವರನ್ನ ನಿಮ್ಮ ಲೈಫ್ನಿಂದ ದೂರ ಇಡಿ. ಆ ಜಾಗಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಒಳ್ಳೆ ಮನುಷ್ಯರನ್ನ ತಂದುಕೊಡ್ತಾಳೆ ಅನ್ನೋದು ನಂಬಿಕೆ. ಇನ್ನು ನಿಮ್ಮ ಫೇವ್ರೆಟ್ ವಿಷಯ, ಹಣದ ವಿಚಾರಕ್ಕೆ ಬರೋಣ. ಈ ಅಮಾವಾಸ್ಯೆ ನಂತರ ಮಿಥುನ ರಾಶಿಯವರ ಫೈನಾನ್ಷಿಯಲ್ ಸ್ಟೇಟಸ್ ರೇಂಜ್ ಚೇಂಜ್ ಆಗುತ್ತೆ. ನಿಮ್ಮ ಧನಸ್ಥಾನಕ್ಕೆ ಗುರುಬಲ ಸಿಗೋದ್ರಿಂದ ವರ್ಷಗಳಿಂದ ಬ್ಲಾಕ್ ಆಗಿದ್ದ ಹಣ ಸಡನ್ ಆಗಿ ನಿಮ್ಮ ಅಕೌಂಟ್ ಸೇರುತ್ತೆ. ನಿಂತು ಹೋಗಿದ್ದ ಸಂಬಳ, ಕೈಗಡ ಕೊಟ್ಟಿದ್ದ ಸಾಲ ಎಲ್ಲವೂ ವಾಪಸ್ ಬರುತ್ತೆ. ಬಿಸ್ನೆಸ್ ಮಾಡೋರಿಗಂತೂ ಇದು ಗೋಲ್ಡನ್ ಟೈಮ್. ನೆನ್ನೆಯವರೆಗೂ ಡಲ್ ಆಗಿದ್ದ ವ್ಯಾಪಾರ ಸಡನ್ ಆಗಿ ಪಿಕಪ್ ಆಗುತ್ತೆ. ಹಳೆ ಕ್ಲೈಂಟ್ಸ್ ವಾಪಸ್ ಬರ್ತಾರೆ, ಹೊಸಬರು ಹುಡುಕಿಕೊಂಡು ಬರ್ತಾರೆ. ಇನ್ನು ಉದ್ಯೋಗಿಗಳಿಗೆ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಸಿಗೋ ಚಾನ್ಸಸ್ ಇದೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಆಸ್ತಿ ವಿಚಾರದಲ್ಲಿದ್ದ ಕೋರ್ಟ್ ಕೇಸ್, ಗಲಾಟೆಗಳು ಈಗ ಒಂದು ಕೊನೆಗೆ ಬರುತ್ತವೆ. ಹೊಸ ಸೈಟು, ಮನೆ ತಗೋಬೇಕು ಅಥವಾ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡ್ರೆ ಈ ಟೈಮಲ್ಲಿ ಮಾಡೋ ಚರ್ಚೆಗಳು ಸಕ್ಸಸ್ ಆಗುತ್ತೆ. ಫ್ರೀಲಾನ್ಸರ್ಸ್ ಮತ್ತು ಕಮಿಷನ್ ಬೇಸ್ಡ್ ಕೆಲಸ ಮಾಡೋರಿಗೆ ಹೊಸ ಆಫರ್ಸ್ ಹುಡುಕಿ ಬರುತ್ತವೆ. ಆದ್ರೆ ಒಂದು ಸಣ್ಣ ಪ್ರಿಕಾಷನ್, ಹಣ ಬರ್ತಿದೆ ಅಂತ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡಬೇಡಿ. ಶನಿ ಪ್ರಭಾವ ಸ್ವಲ್ಪ ಇರೋದ್ರಿಂದ ಶೇರ್ ಮಾರ್ಕೆಟ್ ಅಥವಾ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯೋಚನೆ ಮಾಡಿ ಹೆಜ್ಜೆ ಇಡಿ. ಒಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮ್ಮ ಆರ್ಥಿಕ ಕಷ್ಟಗಳಿಗೆ ಬ್ರೇಕ್ ಹಾಕೋದು ಗ್ಯಾರಂಟಿ. ಇನ್ನು ಹೆಲ್ತ್ ಮತ್ತು ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ, ಕಳೆದ ಕೆಲವು ದಿನಗಳಿಂದ ನೆಮ್ಮದಿ ಇಲ್ಲದೆ ಸ್ಟ್ರೆಸ್, ತಲೆನೋವು, ಗ್ಯಾಸ್ಟ್ರಿಕ್ ಅಥವಾ ನರಗಳ ದೌರ್ಬಲ್ಯದಿಂದ ನೀವು ಸಫರ್ ಆಗ್ತಿರ್ಬೋದು. ಹಾಸ್ಪಿಟಲ್ ಸುತ್ತಿ ಸುತ್ತಿ ಸಾಕಾಗಿರ್ಬೋದು. ಆದ್ರೆ ಇನ್ಮೇಲೆ ಈ ಸಮಸ್ಯೆಗಳಿಗೂ ಮುಕ್ತಿ ಸಿಗಲಿದೆ. ಆದ್ರೆ ಇನ್ಮೇಲೆ ಗ್ರಹಚಾರ ಚೆನ್ನಾಗಿರೋದ್ರಿಂದ ನಿಮ್ಮ ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸ್ ಕಡಿಮೆಯಾಗಿ ರಾತ್ರಿ ನೆಮ್ಮದಿಯಾದ ನಿದ್ದೆ ಬರುತ್ತೆ. ಆದ್ರೂ ಈ ಅಮಾವಾಸ್ಯೆ ನಂತರ ನಿಮ್ಮ ಫುಡ್ ಹ್ಯಾಬಿಟ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಬೆಳಿಗ್ಗೆ ಲೈಟ್ ಆಗಿ ವಾಕಿಂಗ್ ಮಾಡೋದು, ಒಂದು 10 ನಿಮಿಷ ಇಷ್ಟ ದೇವರನ್ನ ನೆನೆಸುತ್ತಾ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಲೈಫ್ನ ನೆಗೆಟಿವಿಟಿಯನ್ನ ಹೊರಹಾಕೋ ಒಂದು ಪ್ರಾಸೆಸ್ ಅಷ್ಟೇ. ಇನ್ನು ಫ್ಯಾಮಿಲಿ ಮ್ಯಾಟರ್ಗೆ ಬಂದ್ರೆ, ದಂಪತಿಗಳ ಮಧ್ಯೆ ಇಷ್ಟು ದಿನ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳೆಲ್ಲ ದೂರ ಆಗಲಿವೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಕಷ್ಟವನ್ನ ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ. ಪೋಷಕರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ಎಜುಕೇಶನ್ ಬಗ್ಗೆ ನಿಮಗಿದ್ದ ಟೆನ್ಷನ್ ಎಲ್ಲ ಕಮ್ಮಿ ಆಗಿ ಅವರು ಒಳ್ಳೆ ದಾರಿಗೆ ಬರ್ತಾರೆ ಅನ್ನೋ ಭರವಸೆ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ನೆಂಟರಲ್ಲೇ ಕೆಲವರು ನಿಮ್ಮನ್ನ ನೋಡಿ ಉರಿತಿರಬಹುದು. ಮುಖದ ಮುಂದೆ ಹೊಗಳಿ ಬೆನ್ನ ಹಿಂದೆ ಗೋರಿ ತೋಡೋ ಇಂಥ ಫೇಕ್ ಫ್ರೆಂಡ್ಸ್ ಈ ಟೈಮಲ್ಲಿ ತಾವಾಗಿಯೇ ನಿಮ್ಮ ಲೈಫ್ನಿಂದ ದೂರ ಆಗ್ತಾರೆ. ಹಾಗೆ ಫಾರಿನ್ ಹೋಗ್ಬೇಕು ಅನ್ಕೊಂಡಿರೋರಿಗೆ ವೀಸಾ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಈ ಅಮಾವಾಸ್ಯೆ ನಂತರ ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮೈಂಡ್ ಪ್ರಶಾಂತವಾಗಿ ಇಟ್ಕೊಳ್ಳಿ.
ಇಲ್ಲೊಂದು ಮುಖ್ಯವಾದ ಸಿಗ್ನಲ್ ಇದೆ, ಮಿಸ್ ಮಾಡಬೇಡಿ. ನಿಮ್ಮ ಲೈಫ್ನಿಂದ ಯಾವಾಗ ಬೇಡದ ಜನ ದೂರ ಆಗ್ತಾರೋ ಆವಾಗಲೇ ನಿಮ್ಮ ಅದೃಷ್ಟದ ಬಾಗಿಲು ತೆರೀತಾ ಇದೆ ಅಂತ ಅರ್ಥ. ತುಂಬಾ ಜನ ದೇವರನ್ನ ಬ್ಲೈಂಡ್ ಆಗಿ ನಂಬ್ತಾರೆ, ಆದ್ರೆ ದೇವರು ಕೊಡೋ ಇಂಥ ಸಣ್ಣ ಸಣ್ಣ ಸಿಗ್ನಲ್ಗಳನ್ನ ಗಮನಿಸೋದೇ ಇಲ್ಲ. ಬಹಳ ಜನ ಅಮಾವಾಸ್ಯೆ ಅಂದ್ರೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಹೆದರ್ತಾರೆ, ಆದ್ರೆ ಅದನ್ನ ಪಾಸಿಟಿವ್ ಆಗಿ ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಮಾವಾಸ್ಯೆ ದಿನ ನಮ್ಮ ಪಿತೃದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಮನೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತ ಪುರಾಣಗಳಲ್ಲೇ ಇದೆ. ಅವರ ಆಶೀರ್ವಾದ ಸಿಕ್ಕರೆ ಎಂಥದ್ದೇ ದರಿದ್ರ ಇದ್ರೂ ಓಡಿ ಹೋಗುತ್ತೆ. ಜಾತಕದಲ್ಲಿ ಎಷ್ಟೇ ಗ್ರಹದೋಷ ಇದ್ರೂ ಪಿತೃದೋಷ ಇದ್ರೂ ಯಾವುದು ಕೈ ಹಿಡಿಯಲ್ಲ. ಅದಕ್ಕೆ ಈ ಜುಲೈ 14ರ ಅಮಾವಾಸ್ಯೆ ದಿನ ನೀವೊಂದು ಸಿಂಪಲ್ ಪರಿಹಾರ ಮಾಡಬೇಕಾಗುತ್ತೆ. ಇದು ನಿಮ್ಮ ಲೈಫ್ ಚೇಂಜ್ ಮಾಡೋ ಗೋಲ್ಡನ್ ಚಾನ್ಸ್. ಇದನ್ನ ಅಸಡ್ಡೆ ಮಾಡದೆ ಪೂರ್ತಿ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಪಕ್ಕಾ ರಿಸಲ್ಟ್ ಸಿಗುತ್ತೆ. ಹಾಗಾದ್ರೆ ಆ ಪರಿಹಾರ ಏನು, ಅದನ್ನ ಯಾವಾಗ ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಅಮಾವಾಸ್ಯೆ ದಿನ ಕಾಗೆಗೆ ಯಾಕೆ ಅನ್ನ ಇಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ನಮ್ಮ ಸನಾತನ ಧರ್ಮದಲ್ಲಿ ಕಾಗೆಯನ್ನ ಯಮಧರ್ಮರಾಜನ ಪ್ರತಿನಿಧಿ ಮತ್ತು ನಮ್ಮ ಪಿತೃದೇವತೆಗಳ ಸಂಕೇತ ಅಂತ ನಂಬಲಾಗುತ್ತೆ. ಕಾಗೆಗೆ ಅನ್ನ ಇಟ್ಟರೆ ಅದು ನೇರವಾಗಿ ನಮ್ಮ ಪೂರ್ವಜರಿಗೆ ತಲುಪುತ್ತೆ ಅನ್ನೋದು ನಂಬಿಕೆ. ಜುಲೈ 14ರ ಅಮಾವಾಸ್ಯೆ ದಿನ ಬೆಳಿಗ್ಗೆ ಅಂದ್ರೆ ರಾಹುಕಾಲ ಯಮಗಂಡ ಕಾಲ ಇಲ್ಲದ ಶುಭ ಮುಹೂರ್ತದಲ್ಲಿ ಬೆಳಿಗ್ಗೆ 6ರಿಂದ 8 ಗಂಟೆಯೊಳಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಮನೆಯಲ್ಲಿ ಮಾಡಿದ ಅನ್ನಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಮೊಸರು ಹಾಕಿ ಒಂದು ಸಣ್ಣ ಉಂಡೆ ಮಾಡಿ ಅದನ್ನ ನಿಮ್ಮ ಮನೆ ಟೆರೆಸ್, ಬಾಲ್ಕನಿ ಅಥವಾ ಕಾಗೆ ಬರುವಂತ ಕ್ಲೀನ್ ಜಾಗದಲ್ಲಿ ಇಡಿ. ಇಡೋವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ 2 ಕೈ ಮುಗಿದು ನಿಮ್ಮ ಪಿತೃದೇವತೆಗಳನ್ನ ಮನಸಾರೆ ನೆನೆಸಿಕೊಳ್ಳಿ. ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ, ಸಾಲದ ಬಾಧೆ ತೀರಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತೆ ಮಾಡಿ ಅಂತ ಬೇಡ್ಕೊಳ್ಳಿ. ಆ ಸಮಯದಲ್ಲಿ ಓಂ ಪಿತೃದೇವತಾಯೇ ನಮಃ ಅನ್ನೋ ಮಂತ್ರವನ್ನ ಮನಸ್ಸಿನಲ್ಲೇ 11 ಬಾರಿ ಜಪಿಸಿ. ಮೈಲಿಗೆ ಇದ್ದವರನ್ನು ಹೊರತುಪಡಿಸಿ ಮನೆಯಲ್ಲಿರೋ ಗಂಡಸರು, ಹೆಂಗಸರು, ವಯಸ್ಸಾದವರು ಯಾರಾದ್ರೂ ಇದನ್ನ ಮಾಡಬಹುದು. ತುಂಬಾ ಜನ ಕೇಳ್ತಾರೆ, ನಾವು ಅಪಾರ್ಟ್ಮೆಂಟ್ನಲ್ಲಿ ಇದ್ದೀವಿ ಅಥವಾ ಫಾರಿನ್ ಇದ್ದೀವಿ, ಅಲ್ಲಿ ಕಾಗೆ ಬರಲ್ಲ, ಏನ್ ಮಾಡಬೇಕು ಅಂತ. ಅಂತವರು ಅಲ್ಲಿರೋ ಬೇರೆ ಯಾವ್ದಾದ್ರೂ ಹಕ್ಕಿಗಳಿಗೆ, ಬೀದಿ ನಾಯಿಗಳಿಗೆ ಅಥವಾ ಮೂಕಜೀವಿಗಳಿಗೆ ಆಹಾರ ನೀಡಬಹುದು. ದೇವರು ನಿಮ್ಮ ಭಕ್ತಿಯನ್ನ ನೋಡ್ತಾರೆ ಹೊರತು ನಿಮ್ಮ ಪರಿಸ್ಥಿತಿಯನ್ನಲ್ಲ. ಇನ್ನೊಂದು ವಿಷಯ, ಕಾಗೆ ಬಂದು ತಿನ್ನಲಿಲ್ಲ ಅಂತ ಭಯ ಪಡಬೇಡಿ. ನೀವು ಶುದ್ಧ ಮನಸ್ಸಿನಿಂದ ಇಟ್ಟ ಪ್ರಸಾದ ಆ ಗಾಳಿಯಲ್ಲಿ ಸೇರಿದ್ರೂ ಕೂಡ ಪೂರ್ವಜರಿಗೆ ತಲುಪಿದ ಹಾಗೆ. ಕನಿಷ್ಠ ಒಂದು ಕಾಗೆ ಬಂದು ಮೂಗಿನಿಂದ ಮುಟ್ಟಿದ್ರೂ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಈ ಕೆಲಸ ಮಾಡುವಾಗ ಯಾರ ಜೊತೆಯೂ ಮಾತನಾಡಬೇಡಿ, ನಿಮ್ಮ ಗಮನ ಪೂರ್ತಿ ದೇವರ ಮೇಲಿರಲಿ. ಹಾಗೆ ಅಮಾವಾಸ್ಯೆ ದಿನ ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಕಮ್ಮಿ ಬಳಸಿ ಮತ್ತು ಮಾಂಸ ಮದ್ಯದಿಂದ ದೂರ ಇರಿ. ಈ ಪುಟ್ಟ ಪರಿಹಾರ ನಿಮ್ಮ ಪಿತೃಗಳ ಕೋಪವನ್ನ ತಣಿಸಿ ಅವರ ಪೂರ್ಣ ಆಶೀರ್ವಾದ ತಂದುಕೊಡುತ್ತೆ. ಕಾಗೆಗೆ ಆಹಾರ ಇಡೋದ್ರ ಜೊತೆಗೆ ಈ ಅಮಾವಾಸ್ಯೆ ದಿನ ನೀವು ಮಾಡಬೇಕಾದ ಇನ್ನೂ ಕೆಲವು ಮುಖ್ಯವಾದ ಪರಿಹಾರಗಳಿವೆ. ಸಂಜೆ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಇದು ಮಂಗಳವಾರ ಆಗಿರೋದ್ರಿಂದ ಸಂಜೆ ಮಣ್ಣಿನ ಪ್ರಣತಿಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಅದರ ಮುಂದೆ ಕೂತು ಲಕ್ಷ್ಮಿ ಅಷ್ಟೋತ್ತರ, ಹನುಮಾನ್ ಚಾಲೀಸ ಅಥವಾ ಗಣೇಶನ ಶ್ಲೋಕಗಳನ್ನು ಪಠಿಸಿದ್ರೆ ಮನೆಯಲ್ಲಿರೋ ದರಿದ್ರವೆಲ್ಲ ಓಡಿ ಹೋಗುತ್ತೆ. ಹಾಗೆ ಈ ದಿನ ಬಡವರಿಗೆ ಕಪ್ಪು ಎಳ್ಳು, ಅಕ್ಕಿ ಅಥವಾ ಬಟ್ಟೆಯನ್ನ ದಾನ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರೋ ಶನಿ, ರಾಹು, ಕೇತುಗಳ ದೋಷ ಕಮ್ಮಿಯಾಗುತ್ತೆ. ಟೈಮ್ ಸಿಕ್ಕರೆ ಬೆಳಿಗ್ಗೆ ಅಥವಾ ಸಂಜೆ ಹತ್ತಿರದ ಶಿವನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕಿದ್ರೆ ಗ್ರಹಬಲ ಕೂಡಿ ಬರುತ್ತೆ. ಇನ್ನು ಪಿತೃತರ್ಪಣ ಬಿಡೋ ಅಭ್ಯಾಸ ಇರೋರು ನದಿ ತೀರದಲ್ಲೋ ಅಥವಾ ಮನೆಯಲ್ಲೋ ಎಳ್ಳು ನೀರು ಬಿಟ್ಟು ತರ್ಪಣ ಕೊಟ್ರೆ ಪುಣ್ಯ ಸಿಗುತ್ತೆ. ಇದೆಲ್ಲ ನಮ್ಮ ಹಿರಿಯರು ಗ್ರಹಗಳ ಚಲನೆ ನೋಡಿ ಮಾಡಿರೋ ಸಂಪ್ರದಾಯಗಳು, ಮೂಢನಂಬಿಕೆ ಖಂಡಿತ ಅಲ್ಲ. ಸೈನ್ಸ್ ಇಷ್ಟೊಂದು ಬೆಳೆಯೋಕ್ಕೂ ಮುಂಚೆಯೇ ನಮ್ಮ ಋಷಿಗಳು ಗ್ರಹಗಳ ಪ್ರಭಾವವನ್ನ ಲೆಕ್ಕ ಹಾಕಿದ್ರು. ನೀವು ಪೂರ್ತಿ ನಂಬಿಕೆಯಿಂದ ಈ ಪರಿಹಾರಗಳನ್ನ ಮಾಡಿದ್ರೆ ಕೇವಲ 1 ತಿಂಗಳಲ್ಲೇ ನಿಮ್ಮ ಲೈಫ್ನಲ್ಲಿ ಅದ್ಭುತ ಬದಲಾವಣೆ ಕಾಣ್ತೀರಾ. ಇದು 100ಕ್ಕೆ 100 ನಿಜ. ಇನ್ನು ಗೌರ್ಮೆಂಟ್ ಜಾಬ್ಗಾಗಿ ಹಗಲು ರಾತ್ರಿ ಓದಿ ಕೊನೆ ಕ್ಷಣದಲ್ಲಿ 1-2 ಮಾರ್ಕ್ಸ್ನಿಂದ ಕೆಲಸ ಕಳ್ಕೊಂಡಿರೋ ಮಿಥುನ ರಾಶಿಯವರು ಬೇಸರ ಮಾಡ್ಕೋಬೇಡಿ. ಈ ಅಮಾವಾಸ್ಯೆ ನಂತರ ಹೊಸ ಜೋಶ್ನಿಂದ ಮತ್ತೆ ಓದೋಕೆ ಶುರು ಮಾಡಿ.
ಜಾತಕದಲ್ಲಿ ರವಿಚಂದ್ರರ ಬಲ ಹೆಚ್ಚುತ್ತಿರೋದ್ರಿಂದ ನಿಮಗೆ ಸರ್ಕಾರಿ ಕೆಲಸ ಸಿಗೋ ಚಾನ್ಸಸ್ ತುಂಬಾ ಇದೆ. ಹಾಗೆ ಕೋರ್ಟ್ ಕೇಸ್ಗಳಿಂದ ಸುಸ್ತಾಗಿದ್ದವರಿಗೂ ಈ ಟೈಮ್ನಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ನಿಮ್ಮ ಕಡೆ ನ್ಯಾಯ ಇದ್ರೆ ತೀರ್ಪು ನಿಮ್ಮ ಪರವಾಗಿಯೇ ಬರುತ್ತೆ. ಕೊನೆಯದಾಗಿ ಯಾರಾದ್ರೂ ಮನೆಗೆ ಬಂದು ಹೋದ ಮೇಲೆ ನಿಮ್ಮ ಮಕ್ಕಳು ಕಾರಣ ಇಲ್ಲದೆ ಅಳೋದು, ಮನೆಯಲ್ಲಿರೋ ಗಾಜಿನ ಸಾಮಾನುಗಳು ಸಡನ್ ಆಗಿ ಒಡೆಯೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಸುಟ್ಟು ಹೋಗೋದು ಆಗ್ತಿದ್ಯಾ? ಹಾಗಾದ್ರೆ ಅದಕ್ಕೆ ತೀವ್ರವಾದ ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿಯೇ ಕಾರಣ. ಇದಕ್ಕೆ ಪರಿಹಾರ ಅಂದ್ರೆ ಈ ಅಮಾವಾಸ್ಯೆ ದಿನ ಒಂದು ನಿಂಬೆಹಣ್ಣು ತಗೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ದೃಷ್ಟಿ ತೆಗೆದು 3 ದಾರಿ ಸೇರೋ ಜಾಗದಲ್ಲಿ ಹಾಕಿ, ಇಲ್ಲಾಂದ್ರೆ ಬೆಂಕಿಗೆ ಹಾಕಿ. ಹೀಗೆ ಮಾಡಿದ್ರೆ ನಿಮ್ಮ ಮನೆ ಮೇಲಿರೋ ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಎಲ್ಲವೂ ಕ್ಷಣದಲ್ಲಿ ಮಾಯ ಆಗಿ ಮನೆಯಲ್ಲಿ ಮತ್ತೆ ಸಂತೋಷ ತುಂಬುತ್ತೆ. ಇನ್ನು ಮದುವೆ ಆಗ್ತಿಲ್ಲ ಅಂತ ಕಾಯ್ತಿರೋ ಯುವಕ ಯುವತಿಯರಿಗೂ ಈ ಜುಲೈ 14ರ ಗ್ರಹಚಾರ ತುಂಬಾ ಚೆನ್ನಾಗಿದೆ. ಕಂಕಣ ಬಲ ಕೂಡಿ ಬರ್ತಿಲ್ಲ ಅನ್ನೋರಿಗೆ ಈ ಅಮಾವಾಸ್ಯೆ ಮುಗಿಯುತ್ತಿದ್ದಂತೆ ಒಳ್ಳೆ ಸಂಬಂಧ ಕುದುರಿ ಮದುವೆ ಫಿಕ್ಸ್ ಆಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಇದೆಲ್ಲ ಕೇಳ್ತಿದ್ರೆ ನಿಮ್ಮ ಮನಸ್ಸಿಗೆ ಧೈರ್ಯ ಬರ್ತಿದೆ ಅಲ್ವಾ? ಅದೇ ದೈವಬಲ ಅಂದ್ರೆ. ಇನ್ನೊಂದು ಮುಖ್ಯವಾದ ವಿಷಯ, ಯಾವತ್ತೂ ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡಿ. ನನ್ನ ಹಣೆ ಬರಹ ಇಷ್ಟೇ, ನನ್ನ ಕಷ್ಟ ಯಾರಿಗೂ ಬೇಡ ಅನ್ನೋ ನೆಗೆಟಿವ್ ಮಾತುಗಳನ್ನ ಅಪ್ಪಿತಪ್ಪಿಯೂ ಆಡಬೇಡಿ. ಯಾಕಂದ್ರೆ ನಾವು ಏನನ್ನ ಪದೇ ಪದೇ ಮಾತಾಡ್ತೀವೋ ಈ ಬ್ರಹ್ಮಾಂಡ ನಮಗೆ ಅದನ್ನೇ ವಾಪಸ್ ಕೊಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಇರೋ ಸಿಚುವೇಶನ್ ಕೂಡ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಈ ಅಮಾವಾಸ್ಯೆ ನಿಮ್ಮ ಲೈಫ್ ನಲ್ಲಿ ಪಾಸಿಟಿವಿಟಿ ತುಂಬೋ ಒಂದು ಬ್ಯಾಟರಿ ಚಾರ್ಜಿಂಗ್ ಪಾಯಿಂಟ್ ತರ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಟೈಮ್ ಕೊನೆಗೂ ಬಂದಾಯ್ತು. ಈ ಗ್ರಹಚಾರ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಯಾವ ರೇಂಜ್ಗೆ ತಗೊಂಡು ಹೋಗುತ್ತೆ ಅಂದ್ರೆ ನೀವು ತಗೊಳ್ಳೋ ಡಿಸಿಷನ್ಸ್ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾರು ನಿಮ್ಮನ್ನ ಕೀಳಾಗಿ ನೋಡಿದ್ರೋ, ಇವರು ಲೈಫ್ ನಲ್ಲಿ ಎಂದಿಗೂ ಮುಂದೆ ಬರಲ್ಲ ಅಂತ ಆಡ್ಕೊಂಡಿದ್ರೋ, ನಾಳೆ ಅದೇ ಜನ ನಿಮ್ಮ ಮನೆ ಬಾಗಿಲಿಗೆ ಬಂದು ಹೆಲ್ಪ್ ಕೇಳೋ ಮಟ್ಟಿಗೆ ನೀವು ಬೆಳೀತೀರಾ. ಇದು ಸುಳ್ಳಲ್ಲ. ಮಿಥುನ ರಾಶಿಯವರ ಜಾತಕದಲ್ಲಿ ಈಗಿರೋ ಗ್ರಹಗಳ ಚಲನೆ ಅಂತದ್ದೊಂದು ರಾಜಯೋಗವನ್ನ ತಂದುಕೊಡ್ತಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಾಫ್ಟ್ ಆಗಿ ಮಾತಾಡೋ ಗುಣವೇ ಈ ಟೈಮ್ನಲ್ಲಿ ನಿಮ್ಮನ್ನ ಕಾಪಾಡುತ್ತೆ. ಎಲ್ಲರ ಮಧ್ಯೆ ನಿಮಗೊಂದು ಒಳ್ಳೆ ಗೌರವ, ಗುರುತು ಸಿಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಕ್ಲಾರಿಟಿ ಬಂದು ಅಂದುಕೊಂಡ ಗುರಿ ಹತ್ತಿರವಾಗುತ್ತೆ. ನಿಮ್ಮ ಪಿತೃಗಳ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಸರಿ, ಈಗ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಈ ಅಮಾವಾಸ್ಯೆ ದಿನ ನಾನು ಹೇಳಿದ ಸಿಂಪಲ್ ಪರಿಹಾರಗಳನ್ನ ಪೂರ್ತಿ ನಂಬಿಕೆಯಿಂದ, ಶುದ್ಧ ಮನಸ್ಸಿನಿಂದ ಮಾಡಿ. ಖಂಡಿತ ನಿಮ್ಮ ಲೈಫ್ ನಲ್ಲಿ ಸೂಪರ್ ಬದಲಾವಣೆಯ ಜೊತೆಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ಬಹಳ ಜನರ ನಂಬಿಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.